ಬರೇ ಮುಗುಳು ಕೋಣದೊಳಗ ಇಲ್ಲ, ಅವ ಬರೇ ಕಣ್ಣಿ ಮರಿ ಒಳಗ ಇಲ್ಲ, ಅವ ಬರೇ ಬೆರಕಟ್ಟಿ ಒಳಗ ಇಲ್ಲ, ಅವ ಎಲ್ಲಾ ಕಡೆಗೆ ಅದಾನ. ಅವ ಎಲ್ಲಿಲ್ಲ ಒಂದು ಮಾತು ಹೇಳ್ರಿ ನಿಮಗ, ಲಕ್ಷ ಕೊಡ್ರಿ. ಎಲ್ಲಿಲ್ಲ ಪರಮಾತ್ಮ ಭಗವಂತ ಎಲ್ಲಿಲ್ಲ, ಎಲ್ಲಾ ಲಿಂಗ ಪ್ರಭುಗಳು ಎಲ್ಲಿಲ್ಲ ಅಂತ ನಿಮ್ಗೆ ಹೇಳ ಎಲ್ಲರಿಗೂ ತಿಳಿದ. ಒಂದು ವೇದಿಕೆ ಒಳಗ ಮಹಾತ್ಮರು ಉಪದೇಶ ಮಾಡ್ತಿದ್ರಂತ. ಏನತ್ತ? ಭಗವಂತ ಅಣು ರೇಣು ತೃಣಕಾಷ್ಟಿನೊಳಗೆಲ್ಲ ತುಂಬಿ ತುಳುಕ್ಯಾನ, ಪರಮಾತ್ಮ ಇಲ್ಲದ ಜಾಗೆ ಯಾವುದು ಇಲ್ಲ ಅಂದ್ರ. ಈ ಮಾತು ಕೇಳಿ ಮಗ್ಗಲ ಮನ್ಯಾಗ ಅಜ್ಜಿ ಒಬ್ಬ ಕಸ ಹೊಡಿತಿದ್ದಳು. ವಿಚಾರ ಮಾಡಿದಳು, ಗುರುಗಳು ಹಿಂಗ ಹೇಳಕತ್ತಾರ, ಪ್ರವಚನದೊಳಗೆ ಏನು ಬಂದದ? ಭಗವಂತ ಇಲ್ಲದ ಜಾಗ ಯಾವುದು ಇಲ್ಲ, ಭಗವಂತ ಎಲ್ಲಾ ಕಡೆಗೆ ಅದಾನ. ಅಣುರೇಣು ತೃಣಕಾಷ್ಟಿನೊಳಗಂದ್ರ ಮಣ್ಣಿನ ಕಣಕಣಗಳಲ್ಲೆಲ್ಲ ಅದಾನ. ಈ ಕಟ್ಟಿಗೆ ಒಳಗದಾನ, ಈ ಕೆಬ್ಬಣದೊಳಗದಾನ, ಈ ಲೈಟ್ದೊಳಗದಾನ, ವಾಯರ್ದೊಳಗದಾನ. ಇಲ್ಲಿ ಏನು ಕಾಣ್ತ ಕಣ್ಣಿಗೆ ಎಲ್ಲಾದ್ರೊಳಗೆ ಪರಮಾತ್ಮ ಅದಾನ. ಪರಮಾತ್ಮ ಇಲ್ಲದ ಜಾಗ ಯಾವುದು ಇಲ್ಲ ಅಂತ ಮಾತಿನ ತಾತ್ಪರ್ಯ. ಮತ್ತು ಮನ್ಯಾಗ ಕಸ ಹೊಡ್ಯಾಕತ್ತೀನಿ, ಇದನ್ನ ಕಸ ಒಯ್ದು ಚೆಲ್ಲೋದು ಎಲ್ಲಿ? ಕಸ ಒಯ್ದು ಎಲ್ಲಿ ಚೆಲ್ಲೋದು? ತಿಪ್ಪಾಗ ಚೆಲ್ತೀನಿ, ತಿಪ್ಪಾಗೂ ಪರಮಾತ್ಮ ಅದಾನ. ಮತ್ತು ಕಸ ಅವನು ಪರಮಾತ್ಮನ ಮೇಲೆ ಹೆಂಗೆ ಚೆಲ್ಲೋದು? ಮುದಕ್ಕೆ ವಿಚಾರ ಮಾಡ. ಅದು ಕಸಬರಿಗೆ ಅಡ್ಡ ಹಿಡ್ಕೊಂಡು ಕಸ ಅದ್ರ ಮೇಲೆ ತುಂಬಿಕೊಂಡು, ಕಸಬರಿಗೆ ಮೇಲೆ ಕಸ ತುಂಬಿಕೊಂಡು ಇದು ಕೈಯಾಗಿ ಹಿಡ್ಕೊಂಡು ವೇದಿಕೆ ಮುಂದೆ ಬತ್ತು ಮುದುಕಿ. ನಮ್ಮಂತ ಪಂಡಿತರೆಲ್ಲ ಕೂತಿದ್ರು ಪ್ರವಚನ ಕೇಳಾಕ. ಏ ಮುದುಕಿ ನಿನ್ ತಲೆಗಿಲಿ ಕೆಟ್ಟೈತೆ ಏನಂದ್ರು. ಯಾಕಪ್ಪ? ಅಲ್ಲ, ಪ್ರವಚನ ನಡೆದ ಮಹಾತ್ಮರು ವೇದಿಕೆ ಮೇಲೆ ಕೂತಾರ, ಇಷ್ಟು ಜನ ಸಾವಿರಾರು ಮಂದಿ ಕೂತು ಕೇಳಾಕತ್ತಾರ, ನೀ ಕಸಗೊಳೆ ಮಾಡ್ಕೊಂಡು ವೇದಿಕೆ ಮುಂದೆ ಬರ್ತೀಯಲ್ಲ, ನಿನ್ ತಲೆಗಿಲಿ ಕೆಟ್ಟೈತೆ ಅಂದಾಗ ಆ ಅಜ್ಜಿ ಹೇಳ್ದತ್ತ, ಕಸಗೊಳೆ ಮಾಡ್ಕೊಂಡು ಬಂದು ನಂದು ತಲೆ ಕೆಟ್ಟದೋ, ವೇದಿಕೆ ಮೇಲೆ ಕೂತು ಹೇಳೋ ಸ್ವಾಮಿ ತಲೆ ಕೆಟ್ಟದೋ, ಏನು ಕೂತು ಕೇಳೋರ್ದು ನಿಮ್ಮದು ತಲೆ ಕೆಟ್ಟದೋ ಎಲ್ಲ ಗೊತ್ತಾಕದ. 2 ನಿಮಿಷ ಬರೀ ಅವಕಾಶ ಕೊಡ್ರಿ ನನಗೆ. ಬಂದು ಇದಕ್ಕೇನಂತಾರಂದ್ರೆ ಬ್ರಹ್ಮ ವೇದಿಕೆ ಅಂತಾರ. ಇದು ಮನಸ್ಸು ಬಂದಂಗಿಲ್ಲದು. ಇದಕ್ಕೆ ಬ್ರಹ್ಮ ವೇದಿಕೆ ಅಂತಾರ. ಇದಕ್ಕೊಂದು ನಿಯಮ ಅದಾವ, ಇರ್ಲಿ ಆಮೇಲೆ ನೋಡೋಣ ಅದನ್ನ. ಆ ವೇದಿಕೆಗೆ ನಮಸ್ಕಾರ ಮಾಡಿ, ಗುರುಗಳ ನಿಮ್ಮ ಪ್ರವಚನದೊಳಗೆ ಒಂದು ವಿಷಯ ಬತ್ತು. ಏನು ಅಂದ್ರೆ, ಅಣು ರೇಣು ತೃಣಕಾಷ್ಟಿನೊಳಗೆಲ್ಲ ಪರಮಾತ್ಮ ತುಂಬಿ ತುಳುಕಿದಾನ, ಅವ ಇಲ್ಲದ ಜಾಗ ಯಾವುದು ಇಲ್ಲ, ಪರಮಾತ್ಮ ಎಲ್ಲಾ ಕಡೆಗೆ ಅದಾನ ಅಂತ ಹೇಳಿರಿ. ಈ ಮಾತು ಜಗತ್ತೇ ಒಪ್ಕೊಂಡದಂದ್ರೆ ನಾನು ಒಪ್ಕೋಬೇಕ್ರಿ, ನಮ್ಮ ಅಪ್ಪ ಸಹಿತ ಒಪ್ಕೋಬೇಕು. ಒಪ್ಕೊಂಡೀನಿ. ಆದ್ರೆ ನನಗೊಂದು ಸಮಸ್ಯೆ ಏನು ಅಂತ ಕೇಳಿದ್ರೆ, ನಿಮ್ಮ ಮಾತಿನ ಪ್ರಕಾರ ಪರಮಾತ್ಮ ಎಲ್ಲಾ ಕಡೆಗೆ ಅದಾನ, ಕಸ ಹೊಡೆದು ಒಯ್ದು ನಾನು ತಿಪ್ಪ್ಯಾಗ ಚೆಲ್ತೀನಿ, ಕಸಗೊಳೆ ಮಾಡ್ಕೊಂಡು ಹೋಗಿ ತಿಪ್ಪ್ಯಾಗ ಚೆಲ್ತೀನಿ, ತಿಪ್ಪ್ಯಾಗ ಸಹಿತ ಪರಮಾತ್ಮ ಅದಾನ. ಪರಮಾತ್ಮನ ಮೈ ಮೇಲೆ ಹೆಂಗೆ ಕಸ ಚೆಲ್ಲೋದ್ರಿ ಗುರುಗಳ? ನನಗೆ ಪರಮಾತ್ಮ ಇಲ್ಲದ ಒಂದು ಜಾಗ ತೋರಿಸಿಕೊಡ್ರಿ, ಅಲ್ಲಿ ಕಸ ಚೆಲ್ಲಿ ಮನೆಗೆ ಹೋಗ್ತೀನಿ ಅಂದ್ರೆ ಹೆಣ್ಣು ಮಗಳು. ಗುರುಗಳು ವಿಚಾರ ಮಾಡಿದ್ರು. ಪ್ರವಚನ ನಾನೇ ಹೇಳಿನಿ ಇಟ್ಟತನ. ನನ್ನ ಪ್ರವಚನದೊಳಗೆ ಈ ಮಾತು ಬಂದದ, ಈ ಮಾತು ಸತ್ಯ ಖರೆ. ಈ ಮುದುಕಿಗೆ ಪರಮಾತ್ಮ ಇಲ್ಲದ ಒಂದು ಜಾಗ ತೋರಿಸ್ಬೇಕಂತೇಳಿ ಸ್ವಲ್ಪ ಯೋಚನೆ ಮಾಡಿ ಅವ್ರು ಗುರುಗಳು ಹೇಳಿದ್ರತ್ತ, ಏ ಅಜ್ಜಿ, ಪ್ರವಚನದೊಳಗೆ ನಾ ಹೇಳಿದ್ದು ಖರೆ, ನೀ ಕೇಳಿದ್ದು ಖರೆ, ಪರಮಾತ್ಮ ಎಲ್ಲಾ ಕಡೆಗೆ ಇದ್ದದ್ದು ಖರೆ. ಆದ್ರೆ ನಿನಗೆ ಏನ್ ಬೇಕಾಗ್ಯದ? ಈಗ ಮನ್ಯಾಗ ಗೊಳೆ ಮಾಡಿದ್ದು ಕಸ ಚೆಲ್ಲಕ್ಕೆ ಒಂದು ಜಾಗ ಬೇಕಾಗ್ಯದ, ಪರಮಾತ್ಮ ಇಲ್ಲದ. ಹೌದಲ್ಲ? ಹೌದ್ರಿಪ್ಪ, ಅಟ್ಟ ಆದ್ರೆ ಸಾಕ್ರಿ ಏನು. ಅವಾಗ ಗುರುಗಳು ಹೇಳಿದ್ರು, ಇದೇನು ತಿಂಗಳಾನುಗಟ್ಲೆ ಬಾಯಿ ಬಿಟ್ಕೊಂಡು ಏನು ಸಾವಿರಾರು ಮಂದಿ ನನ್ನ ಎದುರಿಗೆ ಕೂತು ಪ್ರವಚನ ಕೇಳ್ಯಾರ. ಒಬ್ಬೊಬ್ಬರು ಬಾಯಿ ಹೋಗಿ ಚೆಕ್ ಮಾಡು, ಯಾರ ಬಾಯಿ ಒಳಗೆ ಭಗವಂತನ ನಾಮಸ್ಮರಣ ಇಲ್ಲ ನೋಡೋ, ಅವ್ರ ಬಾಯಿನೇ ತಿಪ್ಪಿ ಅವ್ರ ಬಾಯಾಗ ಚೆಲ್ಲ ಕಸ ಮನೆಗೆ ಹೋಗದ್ರ ಗುರುಗಳು. ಏನಂತಾರೆ? ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲಿನ ಕುಣಿಯಂತೆ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲಿನ ಕುಣಿಯಂತೆ. ಶಿವನನ್ನ ಸ್ಮರಣೆ ಮಾಡ್ಕೊಳ್ಳೋ ಸಲುವಾಗಿ ಶಿವರಾತ್ರಿ ನಿಮ್ಮ ಗುರು ಹಿರಿಯರು ಮಾಡ್ಯಾರಿದ್ರು. ಇದೇ ಶಿವರಾತ್ರಿ ಶಿವಯೋಗ ದಿನ ಲಕ್ಷಣ ಸಿದ್ಧಲಿಂಗ ಮತ್ತೆ ಹುಡ್ತಾನ. ಕಕ್ಕಳ ಮೇಲೆ ಒಳಗೆ ನಾಗಮಲ್ಲ ಚಪ್ಪ ಹುಟ್ಟ ಬಂಜಿದ್ರು, ಮಕ್ಕಳಾಗಲಿಲ್ಲ. 12 ದೇವರಿಗೆ ಹರಕೆ ಗೋತ್ರ ಕಲ್ಲು ಮುಳ್ಳಾಗಿನ ದೇವರ ಆರಾಧನೆ ಮಾಡಿದ್ರು, ಅವ್ರಿಗೆ ಕೊನೆಗೆ ಮಕ್ಕಳೇ ಆಗಲಿಲ್ಲ. ನಿರಾಶೆ ಆಗಿ ಏನು ಮಾಡ್ಯಾರ ಅಂತ ಕೇಳಿದ್ರೆ, ಮಕ್ಕಳು ಕೊಡು ದೇವ್ರು ಅಲ್ಲೇದಾನ ಇಲ್ಲದಾನ ಅಂತ ತಿರುಗಾಡ್ತಿರ್ತಾವ. ನೋಡ್ಬೇಕು, ಹೆಣ್ಮಕ್ಳು ಕತ್ತಿ ದೊಡ್ಡ ಕತ್ತಿ. ಆ ಗಂಡ್ಮಗ ಉಂಡು ತಿಂದು ಅವ ಬಸ್ ಸ್ಟ್ಯಾಂಡ್ ಮೇಲೆ ಕಟ್ಟಿ ಮೇಲೆ ಮಂದ್ಯಾಗ ಆ ಕಡೆ ತಿರುಗಾಡಿ
ಮನ್ಕೋ ಟೈಮ್ ಮನೆಗೆ ಬಂದು ಆರಾಮ ಊಟ ಮಾಡಿ ಮನ್ಕೋತಾನವ. ಆಕೆ ಏನು ಹೆಣ್ಣಿನ ಕಳ್ಳು ಅದಲ್ಲ, ಅದು ಹೆಣ್ಣಿನ ಕಳ್ಳು ಮರಗ್ತಿರ್ತದ. ಶಾಸ್ತ್ರ ಹೇಳ್ತದ ಒಂದು ಕಡೆ ಏನು ಅಂತ ಕೇಳಿದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ, ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ, ಮಕ್ಕಳಿಲ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು ಶಾಸ್ತ್ರ ಹಂಗೆ ಹೇಳ್ಯದ, ಖರೆ ನಾ ಹಿಂಗೆ ಹೇಳಕತ್ತೀನಿ ಕೇಳ್ರಪ್ಪ. ಈ ಹುಟ್ಟು ಸಾಯುವಂತ ಮಕ್ಕಳ ಅವಶ್ಯಕತೆ ಇಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಯಾರ ಗುರುವಿನ ಮಕ್ಕಳಾಗಿಲ್ಲ ಅವ್ರಿಗೆ ಸ್ವರ್ಗದಾಗ ಜಾಗಿಲ್ಲ ಅಂತ, ಅವ್ರಿಗೆ ಸ್ವರ್ಗದಾಗ ಜಾಗಿಲ್ಲ. ತಾಳಿ ಹೊಡೆದಿರಿ ಖರೆ, ತಾಳಿ ಹೊಡೆದಿರಿ ಖರೆ, ಭಾಳ ಕಠಿಣ, ಭಾಳ ಕಠಿಣ ಅದು. ಈ ಮಾತಿಗೆ ತಾಳಿ ಹೊಡೆದಿರಿ ಖರೆ ಭಾಳ ಕಠಿಣ ಅದು. ಯವ್ವ ಯಾರ್ಯಾರು ಗುರುಪುತ್ರ ಆಗಿ ಕೊಳ್ಳ ಲಿಂಗ ಕಟ್ಕೊಂಡಿರಿ ಕೈ ಮ್ಯಾಲ್ ಮಾಡ್ರಿ ನಮ್ಮ ಅವುಗಳು. ಹಾ ಠೀಕ್ ಅದ. ಈಗ ಇಲ್ಲಿ ತನಕ ನೀವು ಗುರುಪುತ್ರಿ ಆಗಿಲ್ಲ, ಲಿಂಗಾನು ಕಟ್ಕೊಂಡಿಲ್ಲ ಗುರು ಕೈಲೇ, ರುದ್ರಾಕ್ಷಿನೂ ತಗೊಂಡಿಲ್ಲ, ಗುರುವಿನ ಮಕ್ಕಳಾಗಿಲ್ಲ. ನಾಳೆಗೆ ಶಿವಯೋಗ ದೇವ ಮುಂಜಾನೆ ಎಲ್ಲರಿಗೆ ಲಿಂಗ ರುದ್ರಾಕ್ಷಿ ಕೊಡ್ತೇವೆ. ಯಾರ್ಯಾರು ಬರ್ತೀವಿ ಕೈ ಮ್ಯಾಲ ಮಾಡ್ರಿ. ಬರಗಾಲ ಬಿದ್ದದ ಈ ಕಡೆ, ಇದು ಬಸವಣ್ಣನ ನಾಡ, ಬರಗಾಲ ಬಿದ್ದದ. ಯಪ್ಪೋ ತಂದೆ, ಬರೇ ಕೈಯಾಗ ಸರ್ಟಿಫಿಕೇಟ್ ಹಿಡ್ಕೊಂಡು ನಾವು ಲಿಂಗಾಯತರು ನಾವು ಲಿಂಗಾಯತರು ನಾವು ಲಿಂಗಾಯತರು ನಾವು ಲಿಂಗಾಯತರು ಅನ್ನೋರು ಭಾಳ ಮಂದಿ ಇದಾರೆ ಜಗತ್ತಿನೊಳಗ. ಯಾವ ಅಂಗದ ಮೇಲೆ ಲಿಂಗವನ್ನು ಆಯತ್ತ ಮಾಡ್ಕೊಂಡ ಅವನಿಗೆ ಲಿಂಗಾಯತ ಅಂದಾರ. ಇದು ಆ ಲಿಂಗಾಯತ ಯಾವ ಜಾತಿ ಧರ್ಮ ಅಲ್ಲ ಮತ್ತ. ಲಿಂಗಾಯತ ಅನ್ನುವಂಥ ಪದ ಯಾವ ಜಾತಿ ಸಂಬಂಧ ಇಲ್ಲ, ಯಾವ ಧರ್ಮಕ್ಕೆ ಸಂಬಂಧ ಇಲ್ಲ. ಯಾರು ಅಂಗದ ಮೇಲೆ ಲಿಂಗವನ್ನು ಆಯತ್ತ ಮಾಡ್ಕೊಂಡಾರಲ್ಲ ಅವರಿಗೆ ಲಿಂಗಾಯತ ಇರ್ತಾರ. ಇದು ಒಂದನೇದ್ದು. ಎರಡನೇದ್ದು, ಲಿಂಗ ಕಟ್ಕೊಳ್ಳೋದವ್ರು ರುದ್ರಾಕ್ಷಿ ಹಾಕೊಳ್ಳೋದವ್ರನ್ನ ನಾವು ಅವ್ರ ಪೈಕಿರಿ ನಾವು ಇವ್ರ ಪೈಕಿರಿ ಅಂತ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಬರೋದು ಅವಶ್ಯಕತೆ ಇಲ್ಲ. ಯಾರ ಪೈಕಿ ಅವಶ್ಯಕತೆ ಇಲ್ಲ, ಮನುಷ್ಯರ ಪೈಕಿ ಅಟ್ಟು ಇದ್ರ ಸಾಕ ಲಿಂಗ ಕಟ್ಕೊಳಕ್ ಬರ್ತದ, ರುದ್ರಾಕ್ಷಿ ಹಾಕೊಳಕ್ ಬರ್ತದ. ಮತ್ತೆ ಶಿವರಾತ್ರಿ ದಿನ ಮತ್ತೆ ಯಾರು ಪೂಜೆ ಮಾಡೋರು, ಯಾರು ಪೂಜೆ ಮಾಡೋರು? ಒಮ್ಮೆ ಶಿವ ಅಂದು ಇಲ್ಲಿ ಕೇಳ್ರಿ. ನಾಳೆ ಶಿವಯೋಗ ಪದ್ಧತಿಯಂತೆ ಖರೆ ಅಂದ್ರೆ ಇವತ್ತೇ ಶಿವಯೋಗ ಆಗಿ ನಾಳೆ ಒಂದಿನ ನಡಬರಕ್ಕೆ ಸೂಟಿ ನಾಡ್ದ ಅಮಾವಾಸ್ಯೆ ಆಗ್ಬೇಕದು. ಈಗ ಇವತ್ತು ಈ ಸಲ ನಾಳೆನೇ ಶಿವಯೋಗದ, ನಾಡ್ದ ಅಮಾವಾಸ್ಯೆ ಅದ ಇರಲಿ. ನಾಳೆ ಶಿವಯೋಗ, ಶಿವಯೋಗ ದಿನ ನಾಳೆ ಬೆಳಗ್ಗೆ ಯಾರು ಶಿವ ಶಿವ ಅಂತ ಒಂದು ಪತ್ರಿ ದಳ ಹರ್ಕೊಂಡು ತಂದು ಶಿವನ ಪಾದ ಮೇಲೆ ಇಟ್ಟು ಅವನಿಗೆ ಪೂಜೆ ಮಾಡಿ ಅವನ ಪಾದ ಮೇಲೆ ಒಂದು ಪತ್ರಿ ದಳ ಇಟ್ಟು ನಮಸ್ಕಾರ ಮಾಡ್ತಾರಲ್ಲ, ಪರ್ವತದಷ್ಟು ಪಾಪ ಒಂದು ಕೆಡದಾಗ ನಾಶ ಆಗ್ತದಂತ ತಲೆಗಿಟ್ಟುಬೋದು. ಅಂದ್ರೆ ತಾಳಿ ಹೊಡೆದಿಲ್ಲ ಅಂದ್ರೆ ಮುಂಜಾನೆ ಎಲ್ಲರೂ ಶಿವಾಲಯಕ್ಕೆ ಹೋಗ್ತೀರಿ. ಎಲ್ಲಿ ಮಲ್ಲಯ್ಯನ ಗುಡಿ ಅದ, ಎಲ್ಲಿ ಮಹಾದೇವನ ಗುಡಿ ಅದ. ಒಬ್ಬೊಬ್ರು ಕೊಳ್ಳಾಗ ಲಿಂಗಿಲ್ಲ, ಒಬ್ಬೊಬ್ರು ಮನೆಯಾಗೂ ಲಿಂಗಿಲ್ಲ, ಒಬ್ಬೊಬ್ರು ಜಗಲಿ ಮ್ಯಾಲೂ ಲಿಂಗಿಲ್ಲ. ನಮ್ಮ ಮನೆಯೊಬ್ಬರು ಮನೆಗೆ ಹೋಗಿದ್ದೆ, ಜಗಲಿ ಮ್ಯಾಗಿನ ದೇವರು ನೋಡ್ಬೇಕು, ಮ್ಯಾಲ ಒಂದು ಗೇಣು ಮಣ್ಣು ಕೂತಿದ್ದು. ನಾನು ಇದೇನು ಕೆಲಸ ಕೊಡಂಗಿಲ್ಲ, ಇಲ್ಲೇ ನಿಮ್ಮ ಮನ್ಯಾಗ ಬಂದು ಪ್ರವಚನ ಹೇಳಿ ಕೆಲಸ ಕೊಡಂಗಿಲ್ಲ. ದೇವ್ರ ನೀವು ಪೂಜೆ ಮಾಡೋದು ತಗೋರಿ, ಪಿತಾಂಬರ ತಗೊಂಡ್ ಪಾಪ ಅಂಗಡಿಗೆ ಹೋಗಿ ಅಂತ ಅವಂದ. ಇಲ್ಲೇನು ಬೇಡ್ರಿ ಪಿತಾಂಬರ ಅದು ಪಿತಾಂಬರ ಕೆಟ್ಟು ಬೀಳ್ತದ ಹೇಳ್ರಿ, ರೊಕ್ಕ ಕೊಡ್ತೀನಿ ಗುರುಗಳ, ದೇವರ ಎಲ್ಲ ನಿಮ್ಮ ಜೊಳಗೆ ಹಾಕ್ತೀನಿ, ಮಠಕ್ಕೆ ಒಯ್ರಿ ಅಂದವ. ಸುಳ್ಳಲ್ಲ ಪಶರಣಪ್ಪ, ಇದು ಬ್ರಹ್ಮವೇದಕ್ಕೆ ಮೇಲೆ ಕೂತು ಸುಳ್ಳು ಹೇಳಕ್ ಬರಂಗಿಲ್ಲ. ಖರೇನೆ ಹೇಳಕತ್ತೀನಿ ಘಟನೆ, ಹೇಳ್ತೀನಿ ಘಟನೆ. ಇಲ್ಲಿ ಜಮಖಂಡಿ ತಾಲೂಕು ಚಿನಗುಂಡಿ ಅಂತ ಬರ್ತದ. ಅಪ್ಗಳ ಮಠ ಐತೆ ಅಲ್ಲಿ ಮುಂಡಗನೂರಕ್ಕೆ. ಚಿನಗುಂಡಿ 2 ಗಂಡ ಹೆಂಡತಿ ಬಂದಿದ್ದು ನನ್ನ ಕಡೆ ಮಠಕ್ಕೆ. ಮಕ್ಕಳಾಗಿಲ್ರಿಪ್ಪ, ಆಶೀರ್ವಾದ ಮಾಡ್ರಿ ಅಂತೇಳಿ. ನಿಮ್ಮ ಮನೆ ದೇವ್ರ ಯಾವ್ದು ಕಣ್ಯರಿಗೆ ಕಾಡಿಸಿದ್ರಿ ಮನೆ ದೇವ್ರ ಅಂತಂದ್ರು. ಮದುವೆಯಾಗಿ 20 ವರ್ಷನಾಗ ಎಷ್ಟು ಸಲ ಮನೆ ದೇವ್ರ ದರ್ಶನಕ್ಕೆ ಹೋಗಿರ್ಯವ ಅಂತ ಕೇಳೋದು ಕೂಡಲೇ ಮದುವೆ ಆಗಿ ಮೊದಲನೇ ತಿಂಗಳು ಫಸ್ಟ್ ಏನು ಹೋಗಿ ಕಾಡಿಸಿದ್ರು ದರ್ಶನ ಮಾಡ್ಕೊಂಡು ಬಂದಿದ್ದೇವಪ್ಪ. 20 ವರ್ಷ ಆಯ್ತು ಕಾಡಿಸಿದ್ದ ಕಣ್ಯರ್ಯಾಗ ನಾವು ಚಿನಗುಂಡ್ಯಾಗ. ಹೆಂಗಾಗ್ಬೇಕು ಮಕ್ಕಳು? ದುಃಖ ಯಾಕೆ ಬರ್ತದಂದ್ರೆ ನಾವು ಮಾಡೋದು ಸರಿಯಾಗಿ ಮಾಡೋಲ್ಲಾಗಿದ್ದೆವು.
ಬೌಲದೇವ್ರು ಹೇಳ್ಯಾರಿಲ್ಲ, ಮಾಡಬಾರ್ದು ಮಾಡಿರಿ ಮಕ್ಕಳ, ನೋಡಬಾರ್ದು ನೋಡಿರಿ ಮಕ್ಕಳ, ಕೇಳಬಾರ್ದು ಕೇಳಿರಿ ಮಕ್ಕಳ, ತಿನ್ನಬಾರ್ದು ತಿಂದಿರಿ ಮಕ್ಕಳ, ಕುಡಿಬಾರ್ದು ಕುಡ್ದಿರಿ ಮಕ್ಕಳ ಅಂತ ಅಂದಾರಿಲ್ಲ ಅವರು. ಅವೆಲ್ಲ ಈಗ ನಡೆದಾವು, ಅವೆಲ್ಲ ನಡೆದಾವು. ಅದಕ್ಕೆ ಆ ತಿನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗೆ. ತಿನ್ನೋದ್ರ ಬಗ್ಗೆ, ಕುಡಿಯೋದ್ರ ಬಗ್ಗೆ, ನೋಡೋದ್ರ ಬಗ್ಗೆ, ಮಾಡೋದ್ರ ಬಗ್ಗೆ 3 ಅದಾವ ಅಲ್ಲಿ ಗುಣ. ಒಂದು ಸತ್ವ,